ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಚಾರ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಡೈವರ್ಸಿಟಿ ಚಾರ್ಟ್ ಅಥವಾ ಜೆಂಡರ್ ಚಾರ್ಟ್ ಅಂತ. ನೋಡಿ, ಈ ಡಿಸ್ಪ್ಲೇನಲ್ಲಿ ನೀವು ನೋಡ್ತಾ ಇರೋ ಥರ ನೋಡಿ, ಎಷ್ಟು ಪರ್ಸೆಂಟೇಜ್ ಫಿಲ್ ಆಗುತ್ತೋ ಅಷ್ಟು ಪರ್ಸೆಂಟೇಜು ಈ ಫಿಗರು ಫಿಲ್ ಆಗುತ್ತೆ. ನೋಡಿ, ಅದಕ್ಕೆ ನಾನು ಪ್ರಿಪರೇಷನ್ ಏನು ಮಾಡಿದ್ದೀನಪ್ಪ ಅಂತಂದರೆ, ಇಲ್ಲೊಂದು ಸಣ್ಣದಾಗಿ ಟೇಬಲ್ ಒಂದು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಜೆಂಡರು, ಮೇಲು, ಫೀಮೇಲ್ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ರ್ಯಾಂಡಮ್ ಆಗಿ ನಾನೊಂದು ಪರ್ಸೆಂಟೇಜ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಫಾರ್ಮುಲಾನ ಯೂಸ್ ಮಾಡ್ಕೊಬೋದು, ಇಲ್ವಾ ನಿಮ್ಗೆ ಯಾವ ಪರ್ಸೆಂಟೇಜ್ ಬೇಕೋ ಆ ಪರ್ಸೆಂಟೇಜ್ನ ನೀವು ರ್ಯಾಂಡಮ್ ಆಗಿ ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಸಪೋರ್ಟ್ಗೆ ಅಂತ ಒಂದು ಕಾಲಮ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಸಪೋರ್ಟಲ್ಲಿ ನಾನು ಮೇಲ್ ಮತ್ತು ಫೀಮೇಲ್ ಎರಡಕ್ಕೂ ನಾನು 100% ಅಂತ ಕೊಟ್ಟಿದ್ದೀನಿ. ನೋಡಿ, ಈ ಪ್ರಿಪರೇಷನ್ ಎಲ್ಲ ಆದಮೇಲೆ ನಾವೀಗ ಚಾರ್ಟ್ನ ಹೇಗೆ ಪ್ರಿಪೇರ್ ಮಾಡೋದಂತ ನಾನು ನಿಮಗೆ ಹಂತವಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ, ನೋಡಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಈ ಡೇಟಾನ ಸೆಲೆಕ್ಟ್ ಮಾಡ್ಕೊತೀನಿ. ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿ, ಇದರಲ್ಲಿ ನಾನು ನಾರ್ಮಲ್ ಆಗಿ ಒಂದು 2D ಕಾಲಮ್ ಚಾರ್ಟ್ನ ನಾನು ತಗೊತೀನಿ. ಓಕೆ, ನೋಡಿ ಇಲ್ಲಿ ಮೇಲ್ ಮತ್ತು ಫೀಮೇಲ್ ಎರಡೂ ಬಂತು. ನೋಡಿ, ಈ ಕಲರ್ ಬಂದು ಆ್ಯಕ್ಚುಯಲ್ ಇರೋದು. ಅದಾದಮೇಲೆ ಇದು ಬಂದ್ಬಿಟ್ಟು ಸಪೋರ್ಟ್ ಅಂತ 100%. ನೋಡಿ, ಎರಡು ನಿಮಗೆ 100% ಒಂದೇ ಸೈಜಲ್ಲಿ ಇದೆ. ಮೊದಲನೇದಾಗಿ ಇಲ್ಲಿ ಲೆಫ್ಟ್ ಸೈಡಲ್ಲಿ 120%ವರೆಗೂ ಇದೆ. ಇದನ್ನು ನಾನು ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಆಕ್ಸೆಸ್ ಅಂತ ಕೊಡ್ತೀನಿ. ಇದರಲ್ಲಿ ಮಿನಿಮಮ್ ಬಂದು 0 ತಗೊಳ್ಳಿ, 0 ಅಂತ ಟೈಪ್ ಮಾಡಿ. ಮ್ಯಾಕ್ಸಿಮಮ್ ಬಂದು ನಾನು 100ಗೆ ರೆಸ್ಟ್ರಿಕ್ಟ್ ಮಾಡ್ತೀನಿ, ಸೊ 1 ಅಂತ ಕೊಡ್ತೀನಿ. ಓಕೆ, ನೋಡಿದ್ರಲ್ಲ, ಇಲ್ಲಿ ಕೊಟ್ಟಾಗ ನಮಗೆ ಇಲ್ಲಿ 0ಇಂದ 100% ಇಲ್ಲಿ ಬಂತು. ಈಗ ನಮಗೆ ಇದು ಬೇಕಾಗಿಲ್ಲ, ನಾನು ಡಿಲೀಟ್ ಮಾಡ್ತೀನಿ. ನೋಡಿ, ಈ ಆ್ಯಕ್ಸಸ್ನ ಸೆಲೆಕ್ಟ್ ಮಾಡಿ ನಾನು ಮೊದಲನೇದಾಗಿ ಡಿಲೀಟ್ ಮಾಡ್ತೀನಿ. ಇಲ್ಲಿ ನಮಗೆ ಗ್ರಿಡ್ ಲೈನ್ಸ್ ಕೂಡ ಬೇಕಾಗಿಲ್ಲ, ಗ್ರಿಡ್ ಲೈನ್ಸ್ ಕೂಡ ನಾನು ಡಿಲೀಟ್ ಮಾಡ್ತೀನಿ. ನಂತರ ಏನಪ್ಪ ಮಾಡ್ತೀನಿ ಅಂತಂದರೆ, ನೋಡಿ, ಇದು ಗ್ಯಾಪ್ ಬಿಡ್ತು ತುಂಬ ಜಾಸ್ತಿ ಇರೋದ್ರಿಂದ ನಾನು ಇದನ್ನು ಆದಷ್ಟು ಹತ್ತಿರಕ್ಕೆ ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಯಾವುದೇ ಒಂದು ಬಾರ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಕೊಡಿ. ಇಲ್ಲಿದೆಯಲ್ಲ, ಇಲ್ಲಿ ಗ್ಯಾಪ್ ಬಿಡ್ತಂತಿಲ್ಲ, ಇದನ್ನು ಆಲ್ಮೋಸ್ಟ್ ನಾನು ರೆಡ್ಯೂಸ್ ಮಾಡ್ತೀನಿ. ಅವಾಗೇನಪ್ಪ ಅಂದರೆ ಬಾರ್ಸು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಓಕೆ, ಇದಾದ ನಂತರ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಇಲ್ಲಿ ನಮಗೆ ಆ್ಯಕ್ಚುಲಿ ಈಗ 2 ಪಿಕ್ಚರ್ ಬೇಕಾಗುತ್ತೆ, ಒಂದು ಮೇಲ್ ಪಿಕ್ಚರು, ಇನ್ನೊಂದು ಫೀಮೇಲ್ ಪಿಕ್ಚರು. ಅದಾದಮೇಲೆ ಅದಕ್ಕೆ ಫಿಲ್ಲಿಂಗ್ ಮಾಡೋದು ಕೂಡ 2 ಪಿಕ್ಚರ್ ಬೇಕಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ನೋಡಿ, ಇನ್ಸರ್ಟ್ ಅಂತ ಕ್ಲಿಕ್ ಮಾಡಿ ಐಕಾನ್ಸ್ ಅಂತ ಹೋಗಿ, ಐಕಾನ್ಸಲ್ಲಿ ನಾನು ಇಲ್ಲಿ ಫೀಮೇಲ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಇಲ್ಲಿ ಫೀಮೇಲ್ ಅಂತ ಟೈಪ್ ಮಾಡಿದಾಗ ನೋಡಿ, ನಮಗೆ ಈ ಫಿಲ್ ಆಗಿರೋವಂಥ ಒಂದು ಫೀಮೇಲ್ ಪಿಕ್ಚರ್ ತೊಗೊತೀನಿ. ಅದೇ ರೀತಿ ನಾನು ಇಲ್ಲಿ ಮೇಲ್ ಅಂತ ಕೂಡ ಟೈಪ್ ಮಾಡ್ತೀನಿ. ಮೇಲ್ ಅಂತ ಕೂಡ ಟೈಪ್ ಮಾಡಿ, ನೋಡಿ, ಫಿಲ್ ಆಗಿರೋಂಥ ಒಂದು ಪಿಕ್ಚರ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಮಗೆ 2 ಪಿಕ್ಚರ್ ಬಂತು. ನೋಡಿ, ನಾನು ಇಲ್ಲಿ ಸೈಡ್ ಬೈ ಸೈಡ್ ಇಟ್ಕೊತೀನಿ. ಇಲ್ಲಿ ಇದರಲ್ಲಿ ನಾನು ಇದನ್ನು ಇನ್ನೊಂದಷ್ಟು ಕಾಪಿ ಕೂಡ ನಾನು ಮಾಡ್ಕೊತೀನಿ. ಓಕೆ, ನೋಡಿ, ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ Ctrl+C Ctrl+V ಮಾಡ್ಕೊಳ್ಳಿ. ಅದೇ ರೀತಿ ಮೇಲ್ ಕೂಡ Ctrl+C ಮಾಡಿ Ctrl+V ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೋಡಿ, ಈ ಪಿಕ್ಚರ್ನ ನಾನು ಗ್ರಾಫಿಕ್ಸ್ ಫಾರ್ಮ್ಯಾಟ್ ಹೋಗಿ ಗ್ರಾಫಿಕ್ಸ್ ಫಿಲ್ಲಲ್ಲಿ ನೋ ಫಿಲ್ ಅಂತ ಕೊಡ್ತೀನಿ. ಓಕೆ, ನೋ ಫಿಲ್ ಅಂತ ಕೊಡ್ತೀನಿ. ಅದಾದಮೇಲೆ ಗ್ರಾಫಿಕ್ ಔಟ್ಲೈನ್ ಇದೆಯಲ್ಲ, ಅಲ್ಲಿ ಬಂದು ನಾನು ಔಟ್ಲೈನ್ ಕೊಟ್ಟು, ಬ್ಲ್ಯಾಕ್ ಕಲರ್ ಔಟ್ಲೈನ್ ಕೊಟ್ಟು, ಅದಕ್ಕೆ ಮೇ ಬಿ ನಾನು 3/4 ತೊಗೊತೀನಿ. ನೋಡಿ, ಈಗ ನಮಗೆ ಈ ಥರ ಫಿಲ್ ಆಗದೆ ಇರೋವಂಥ ಒಂದು ಫೀಮೇಲ್ ಪಿಕ್ಚರ್ ರೆಡಿ ಆಯಿತು. ಅದೇ ರೀತಿ ನಾನು ಸೇಮ್ ಇದೇ ಟ್ರೀಟ್ಮೆಂಟ್ನ ನಾನು ಮೇಲ್ ಪಿಕ್ಚರ್ ಕೂಡ ಕೊಡ್ತೀನಿ. ನೋಡಿ, ಸೆಲೆಕ್ಟ್ ಮಾಡಿ ಗ್ರಾಫಿಕ್ ಫಾರ್ಮ್ಯಾಟ್ ಹೋಗಿ ನೋ ಫಿಲ್ ಅಂತ ಕೊಟ್ಟು, ಗ್ರಾಫಿಕ್ ಔಟ್ಲೈನಲ್ಲಿ 3/4 ಬ್ಲ್ಯಾಕ್ ಕಲರು ನಾನು ಔಟ್ಲೈನ್ ತೊಗೊತೀನಿ. ನೋಡಿ, ಆಯ್ತಲ್ಲ. ಈಗ ಈ ಫೀಮೇಲ್ ಪಿಕ್ಚರ್ ನಾನು Ctrl+C ಕಾಪಿ ಮಾಡಿಕೊಂಡು, ನೋಡಿ, ಇಲ್ಲಿರೋ ಫೀಮೇಲ್ ಪಿಕ್ಚರ್ 100% ಇದೆಯಲ್ಲ, ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಅಂತಿದೆಯಲ್ಲ, ಸಿಂಗಲ್ ಕ್ಲಿಕ್ ಮಾಡಿ. ಅದಾದಮೇಲೆ ಇನ್ನೊಂದ್ಸಲಿ ಸಿಂಗಲ್ ಕ್ಲಿಕ್ ಮಾಡಿದಾಗ ನಿಮಗೆ ಬ್ಯಾಕ್ಗ್ರೌಂಡ್ ಇಮೇಜ್ ಮಾತ್ರ, ಬ್ಯಾಕ್ಗ್ರೌಂಡ್ ಬಾರ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಬಂದು ನೀವು Ctrl+V ಅಂತ ಪೇಸ್ಟ್ ಮಾಡಿ. ಓಕೆ, ಆಯ್ತಲ್ಲ. ಅದೇ ರೀತಿ ಮೇಲ್ ಪಿಕ್ಚರ್ನ ನಾನು ಮೊದಲನೇದಾಗಿ ಕಾಪಿ ಮಾಡ್ಕೊತೀನಿ, Ctrl+C. ಅದಾದಮೇಲೆ ಮೇಲ್ ಪಿಕ್ಚರಲ್ಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಏನಿದೆ 100%, ಅದನ್ನು ಮಾತ್ರ
ಇನ್ನೊಂದ್ಸಲಿ ಸಿಂಗಲ್ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಪೇಸ್ಟ್ನ ನಾನು ಮಾಡ್ತೀನಿ ಇಲ್ಲಿ. ಓಕೆ, ನಮಗೀಗ ಬ್ಯಾಕ್ಗ್ರೌಂಡಲ್ಲಿ ಮೇಲ್ ಮತ್ತು ಫೀಮೇಲ್ ಪಿಕ್ಚರು ಬಂತು. ಈಗ ಸದ್ಯಕ್ಕೆ ಈ ಪಿಕ್ಚರ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಇಟ್ಸ್ ಓಕೆ. ನಾವು ಇನ್ನೊಂದು 5 ನಿಮಿಷದಲ್ಲಿ ನಾನು ನಿಮಗೆ ಇದನ್ನು ಹೇಗೆ ನೀಟಾಗಿ ಅಲೈನ್ ಮಾಡಿ ಇನ್ನು ಫಿಲ್ ಮಾಡೋದಂತ ತೋರಿಸ್ಕೊಡ್ತೀನಿ. ಓಕೆ, ಈಗ ನೋಡಿ ನಮಗೆ ಈ ಪಿಕ್ಚರಲ್ಲಿ ಇದರ ಅವಶ್ಯಕತೆ ನಮಗೀಗ ಮುಗೀತು. ಎರಡನೇದಾಗಿ ಇಲ್ಲಿ ಫೀಮೇಲ್ ಪಿಕ್ಚರು ಏನಿದೆಲ್ಲ ಫಿಲ್ ಇರೋದು, ಇದಕ್ಕೆ ನಾನು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಿಂಕ್ ಕಲರ್, ಪರ್ಪಲ್ ಇಲ್ಲ ಪಿಂಕ್ ಕಲರ್ಲಿ ನಾನು ಇದನ್ನು ಫಿಲ್ ಮಾಡ್ತೀನಿ. ಓಕೆ, ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ. ಅದೇ ರೀತಿ ನಾನು ಮೇಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗ್ರಾಫಿಕ್ಸ್ ಫಿಲ್ಲಲ್ಲಿ ನಾನು ಬ್ಲೂ ಕಲರ್ನ ಚೂಸ್ ಮಾಡ್ಕೊತೀನಿ. ಓಕೆ, ಈಗ ಈ ಪಿಕ್ಚರ್ನ ನಾನು ತಗೊಂಡು ಈ ಪಿಕ್ಚರ್ನ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ಫೀಮೇಲ್ ಬಾರ್ ಇದೆಯಲ್ಲ ಆ್ಯಕ್ಚುಯಲ್ ಪರ್ಸೆಂಟೇಜು, ಅದ್ರ ಮೇಲೆ ಸಿಂಗಲ್ ಕ್ಲಿಕ್ಕು 2 ಸಲ ಮಾಡ್ತೀನಿ. ಆವಾಗ ಇದೊಂದೇ ಸೆಲೆಕ್ಟ್ ಆಗುತ್ತೆ. ಈಗ ನಾನಿಲ್ಲಿ ಕಂಟ್ರೋಲ್ ವಿ ಅಂತ ಪೇಸ್ಟ್ ಮಾಡ್ತೀನಿ. ಓಕೆ, ಅದಾದ ನಂತರ ಮೇಲ್ ಪಿಕ್ಚರ್ನ ತಗೊಂಡು ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಮೇಲ್ ಇಲ್ಲಿ ಬಂದು ಬಾರಲ್ಲಿ ಇನ್ನೊಂದ್ಸಲಿ ಸಿಂಗಲ್ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಪೇಸ್ಟ್ ಅಂತ ಮಾಡ್ಕೊಳ್ಳಿ. ನೋಡಿ, ಈಗ ನಮಗೆ ಆ್ಯಕ್ಚುಲಿ ಒಂದು ಫಿಲ್ ಆಗಿರುವಂಥ ಮೇಲು, ಫಿಲ್ ಆಗದೆ ಇರುವಂಥ ಒಂದು ಎಂಟಿ ಮೇಲ್ ಪಿಕ್ಚರು, ಅದೇ ರೀತಿ ಫೀಮೇಲ್ ಪಿಕ್ಚರ್ ಕೂಡ ಇಲ್ಲಿ ನಮಗೆ ಕ್ರಿಯೇಟ್ ಆಯಿತು. ಈಗ ಇದನ್ನು ಇದರ ಒಳಗಡೆ ಹೇಗಪ್ಪ ಮರ್ಜ್ ಮಾಡೋದು ಅಂತ ಅಂದರೆ, ನೋಡಿ ಈಗ ನಾನು ಬರೀ ಮೇಲ್ ಪಿಕ್ಚರ್ನ ಮಾತ್ರ ನಾನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಫಿಲ್ ಬಕೆಟ್ ಇದೆಯಲ್ಲ ಇಲ್ಲಿ ಹೋಗ್ತೀನಿ. ಇದಾದಮೇಲೆ ಫಿಲ್ಲಲ್ಲಿ ನೋಡಿ ಸ್ಟ್ಯಾಕ್ ಆ್ಯಂಡ್ ಸ್ಕೇಲ್ ವಿತ್ ಅಂತಿದೆಯಲ್ಲ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸ್ಟ್ಯಾಕ್ ಆ್ಯಂಡ್ ಸ್ಕೇಲ್ ವಿತ್ ಅಂತ ಕ್ಲಿಕ್ ಮಾಡಿ. ಅದೇ ರೀತಿ ಫೀಮೇಲ್ ಪಿಕ್ಚರ್ ಕೂಡ ಬನ್ನಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಕೆಟ್ ಟೂಲ್ಗೆ ಬಂದು ಇಲ್ಲಿ ಕೂಡ ನೀವು ಸ್ಟ್ಯಾಕ್ ಆ್ಯಂಡ್ ಸ್ಕೇಲ್ ವಿತ್ ಅಂತ ಇದೆಯಲ್ಲ ಇದನ್ನು ತಗೊಳ್ಳಿ. ಈಗ ಯಾವುದಾದ್ರೂ ಒಂದು ಬಾರ್ ಮೇಲೆ ಯಾವುದಾದ್ರೂ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಅಂತ ಹೋಗಿ ಇಲ್ಲಿ ಆಲ್ರೆಡಿ ನಿಮಗೆ ಡಿಸ್ಪ್ಲೇ ಆಗ್ತಾಯಿದ್ರು ಕೂಡ ನೋಡಿ ಇಲ್ಲಿ ಡಿಸ್ಪ್ಲೇ ಇದೆಯಲ್ಲ, ಇಲ್ಲಿ ಓವರ್ಲ್ಯಾಪ್ ಅಂತ ಏನಿದೆ ಇದನ್ನು 100% ಮಾಡ್ತೀನಿ. ನೋಡಿದ್ರಲ್ಲ, ಒಂದರ ಹಿಂದೆ ಇನ್ನೊಂದು ಅಡ್ಜಸ್ಟ್ ಆಯಿತು. ಈಗ ನೀವು ಇಲ್ಲಿ ಪರ್ಸೆಂಟೇಜಸ್ನ ಏನಾದರೂ ಚೇಂಜ್ ಮಾಡಿದ್ರೆ, ಉದಾಹರಣೆಗೆ ನಾನಿಲ್ಲಿ 45% ಅಂತ ಮೇಲಲ್ಲಿ ಕೊಡ್ತೀನಿ. ನೋಡಿ 45% ಆಫ್ ದ ಮೇಲ್ ಏನಿದೆ ಇದು ಫಿಲ್ ಆಯಿತು. ಅದೇ ರೀತಿ ನಾನೊಂದು 65% ಫೀಮೇಲ್ ಅಂತ ಕೊಡ್ತೀನಿ. ನೋಡಿ 65% ಆಫ್ ದ ಫೀಮೇಲು ಇಲ್ಲಿ ಫಿಲ್ ಆಯಿತು. ಇದಾದ ನಂತರ ನಮಗೆ ಈ ಚಾರ್ಟ್ ಟೈಟಲ್ ಕೂಡ ಬೇಕಾಗಿಲ್ಲ, ಸೊ ನಾನು ಡಿಲೀಟ್ ಮಾಡ್ತೀನಿ. ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಆಲ್ರೆಡಿ ಪಿಕ್ಚರ್ಸಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದ್ರಿಂದ ನಾನು ಇದನ್ನು ಕೂಡ ಡಿಲೀಟ್ ಮಾಡ್ಕೊತೀನಿ. ಈ ಪಿಕ್ಚರ್ಸ್ ಇನ್ನಷ್ಟು ಹತ್ತಿರ ಬರಬೇಕು ಅಂತ ನೋಡಿದರೆ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಕೊಡಿ. ನೋಡಿ ಗ್ಯಾಪ್ ಬಿಡ್ತು 50% ಏನಿದೆ ಇದನ್ನು ನೀವು ಕಂಪ್ಲೀಟಾಗಿ 0 ಕೂಡ ನೀವು ಮಾಡ್ಕೊಬೋದು. ನೋಡಿ ಈಗ ನಿಮಗೆ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಈಗ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಒಂದು 3D ಎಫೆಕ್ಟ್ ಕೊಡೋದೇನಾಗಪ್ಪ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಫಾರ್ಮ್ಯಾಟ್ ಕ್ಲಿಕ್ ಮಾಡಿ, ಇಲ್ಲಿ ಶೇಪ್ ಎಫೆಕ್ಟ್ಸ್ ಇದೆಯಲ್ಲ ಇಲ್ಲಿ ಪ್ರೀಸೆಟ್ಟಲ್ಲಿ ನೀವು 2ನೇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮಗೊಂದು ಸ್ವಲ್ಪ ಮೆಟಾಲಿಕ್ ಥರ ಕಾಣಿಸುತ್ತೆ. ಇದಕ್ಕೆ ಬೇಕಾದರೆ ಒಂದು ಫಿಲ್ ಕಲರ್ ಕೊಟ್ಕೊಂಡ್ರೆ ಲೈಟ್ ಗ್ರೇ ಕಲರ್ ಬ್ಯಾಕ್ಗ್ರೌಂಡ್ 2 ಅಂತ ನಾನು ಕೊಡ್ತಾ ಇದ್ದೀನಿ. ಈಗ ನಿಮಗೆ ಇದು ಒಂದು 3D ಶೇಪಲ್ಲಿ ಕಾಣಿಸುತ್ತೆ. ಇದಾದ ನಂತರ ನೋಡಿ ಈ ಪಿಕ್ಚರ್ಸ್ ಯಾವುದೋ ನಾವು ಸೆಲೆಕ್ಟ್ ಮಾಡಿದ್ವು ಇದು ಯಾವುದೂ ನಮಗೆ ಅವಶ್ಯಕತೆ ಇರೋದಿಲ್ಲ, ಇದನ್ನು ನಾನು ಡಿಲೀಟ್ ಮಾಡ್ಕೊತೀನಿ. ಈಗ ನಿಮ್ಮ ಡೈವರ್ಸಿಟಿ ಚಾರ್ಟ್ ಒಂದು ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು. ಇನ್ ಕೇಸ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಕೂಡ ಬರಬೇಕು ಅಂತಂದರೆ ಕ್ಲಿಕ್ ಮಾಡಿ ಡೇಟಾ ಲೇಬಲ್ಸ್ ಅಂತ ಆ್ಯಡ್ ಮಾಡಿ, ಇಲ್ಲಿ ಡೇಟಾ ಲೇಬಲ್ಸ್ ಅಂತ ಆ್ಯಡ್ ಮಾಡಿ ಔಟ್ಸೈಡ್ ಎಂಡ್ ಅಂತ ನಾನು ಕೊಡ್ತೀನಿ. ನೋಡಿ ಮೊದಲನೇದಾಗಿ ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ 100% ಅಂತ ಕಾಣಿಸ್ತಿದೆ. ಯಾಕಂದರೆ ನಾವು ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡಿರೋ ಪಿಕ್ಚರು 100% ಕೊಟ್ಟಿದ್ದೀವಿ ಸಪೋರ್ಟು. ಆದರೆ ನಮಗೆ ಈ ಸಪೋರ್ಟ್ 100% ನಮಗೆ ಬೇಡ. ಬಟ್ ಆ್ಯಕ್ಚುಲಿ ಏನಿದೆ ಅದು ನಮಗೆ ಇಲ್ಲಿ ಡಿಸ್ಪ್ಲೇ ಆಗಬೇಕು ಅಂತಂದರೆ ಮೊದಲನೇದಾಗಿ ನಾನು 45 ಮತ್ತು 65% ಡಿಲೀಟ್ ಮಾಡ್ತಾಯಿದ್ದೀನಿ. ಈಗ ನಾನು 100% ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಡೇಟಾ ಲೇಬಲ್ಸ್ ಅಂತ ಚೂಸ್ ಮಾಡ್ಕೊಳ್ಳಿ. ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಇಲ್ಲಿ ನೋಡಿ ವ್ಯಾಲ್ಯೂ ಫ್ರಮ್ ಸೆಲ್ಸು ಸೀರೀಸ್ ನೇಮ್ ಅಂತೆಲ್ಲ ಇದೆಯಲ್ಲ, ನಾನಿಲ್ಲಿ ವ್ಯಾಲ್ಯೂ ಫ್ರಮ್ ಸೆಲ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇಲ್ಲಿ ಮೇಲ್ 45%, ಫೀಮೇಲ್ 65%, ಇದನ್ನು ನಾನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ತೀನಿ. ಮೊದಲನೇದಾಗಿ 45 ಮತ್ತು 65 ಅಂತ ಕಾಣಿಸ್ತಾ ಇದೆ. ರೈಟ್ ಸೈಡಲ್ಲಿ ನೀವು ವ್ಯಾಲ್ಯೂನ ಮತ್ತು ಶೋ ಲೀಡರ್ ಲೈನ್ಸನ್ನು ಅನ್ಚೆಕ್ ಮಾಡ್ಕೊಳ್ಳಿ. ಈಗ ಇದನ್ನು ನೀವು ಕಂಟ್ರೋಲ್ ಬಿ ಬೋಲ್ಡ್ ಮಾಡಿಕೊಂಡ್ರೆ ನೋಡಿ ಈಗ ನಿಮಗೆ ನೀವೆಷ್ಟು ಪರ್ಸೆಂಟೇಜ್ ಚೇಂಜ್ ಮಾಡಿದ್ರೆ ಅದು ಅಷ್ಟು ಪರ್ಸೆಂಟೇಜಲ್ಲಿ ನಮಗೆ ಡಿಸ್ಪ್ಲೇ ಬರುತ್ತೆ. ನೋಡಿ ನಾನೀಗ 72% ಅಂತ ಕೊಡ್ತಾಯಿದ್ದೀನಿ. ನೋಡಿ ಮೇಲ್ 72% ಆಯಿತು, ಫೀಮೇಲ್ ಬಂದ್ಬಿಟ್ಟು ಅರೌಂಡ್ 85% ಕೊಡ್ತೀನಿ. ನೋಡಿ ಅದು ಕೂಡ ಅಷ್ಟು ಫಿಲ್ ಆಗುತ್ತೆ, ನಮಗೆ ಇನ್ಸ್ಟೆಂಟಾಗಿ ಡಿಸ್ಪ್ಲೇ ಆಗುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮತ್ತೊಮ್ಮೆ ಹೊಸ ಟಾಪಿಕ್ನೊಂದಿಗೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ.